ಹೆಲ್ಪ್ ಮಾಡ್ಬೇಕಾ? ಬೇಡ, ಕಾಫಿ ಮಾಡಿ ಅಂತ ಹೇಳಿದ್ದು ನಾನು ಅಷ್ಟೇ. ಆಮೇಲೆ ಓಕೆ, ಎಲ್ಲ ರಿಪೋರ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು ಇವತ್ತು. ತುಂಬಾ ಕಷ್ಟ. ಔರತ್ ಕಾ ಚಕ್ಕರ್ ಬಾಬು ಭಯ್ಯ. ಅಮ್ಮ ಹುಡುಕುದು ಸ್ಟೈಲ್ ನೋಡಿ. ಓಕೆ, ಪಾಪ್ಕಾರ್ನ್ ಮಾಡಿದೆ. ಪಾಪ್ಕಾರ್ನ್ ಮೈಕ್ರೋ ಪಾಪ್ಕಾರ್ನ್ ಇದು. ಇದನ್ನು ಹೀಗೇನೆ ಇಡ್ಲಿಕ್ಕೆ ಮೈಕ್ರೋ ಓವನಲ್ಲಿ ಹೀಗೇನಾ, ಅದು ಪಟ್ 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 ಅಂತ ಫುಲ್ ಆಗುತ್ತೆ. ಆಮೇಲೆ ತೆಗಿಲಿಕ್ಕೆ ಹೀಗೆ ಪ್ಲಾಸ್ಟಿಕ್ ಬಿಡೋದು. ಮೈಕ್ರೋ ಪಾಪ್ಕಾರ್ನ್ ಅಂತ ಏನು ಕಷ್ಟ ಇರಲ್ಲ ಇದರಲ್ಲಿ. ಯಾವುದು ಸೇಮಾ? ಸರಿ. ಈಗ ಇರ್ತದಲ್ಲ ಒಳಗೆ. ನಮಗೆ ಅದು ಚೀಸ್ ಇದು ಬೇಕಿತ್ತು, ಅಲ್ಲಿ 2 ಇರಲಿಲ್ಲ ಚೀಸ್. ಮತ್ತೆ ನಾನು ಇದು ತಗೊಂಡೆ. ಅದಲ್ಲ ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. 4700 BC ಇದು ಗೊತ್ತಾ ರಾಯ್? ಅದು ನಾವು ಕ್ಯಾರಮೆಲ್ ಪಾಪ್ಕಾರ್ನ್ ತರ್ತಿದ್ವಲ್ಲ. ಯಾವುದು? ಅದು ಡಬ್ಬೆಯಲ್ಲಿ ಅದ ತಗೊಂಡು ಪೌಡರ್. ಓಕೆ, ಆಯ್ತು ನೋಡಿ. ಕತ್ತರಿ ಬೇಕಾ? ಬಿಸಿ ಬಿಸಿ ಉಂಟು, ಬರ್ತಾ ಉಂಟು ನೋಡಿ ಹೊರಗೆ. ಹಾಕಿಸಿದ ನೋಡಿ. ರೆಡಿ ಪಾಪ್ಕಾರ್ನ್. ಇದಾದ್ರೆ ಓಕೆ. 5 ಮಿನಿಟ್ಸ್ ಅಲ್ಲಿ. 5 ಮಿನಿಟ್ಸ್ ಕೂಡ ಬೇಡ ಅಲ್ಲ. ಫಸ್ಟ್ ಮಿಕ್ಸ್ ಮಾಡಿ ಅದಕ್ಕೆ ಒಟ್ಟಾರೆ ಆಗಿರೋದು. ಚೀಸ್ ಪೌಡರ್ ಹಾಕೋಣ. ಸಿಂಗರ್ಸ್ ಎಲ್ಲ ಸಿಂಗರ್ಸ್ ಎಲ್ಲ ನಮ್ಮನೆಯಲ್ಲೇ ಹುಟ್ಟಿದ್ದು, ಅವರೆಲ್ಲ ಹುಟ್ಟಲಿಲ್ಲ. ಅದೆಂತ ಮಾಡೋದು ನೀವು? ಆರ್ಡರ್ ಮಾಡೋದಾ? ಅದು ಗೆಡ್ಡೆ ಉಂಟು ಕೆಲವು. ಪಾಪ್ಕಾರ್ನ್ ರೆಡಿ, ಜ್ಯೂಸ್ ರೆಡಿ. ಇನ್ನು ಒಂದು ಫಿಲ್ಮ್ ನೋಡೋಣ. ಸುಮಾರು ಜನ ನಾವು ಕೂಡ ಹೋಮ್ ಥಿಯೇಟರ್ ಮಾಡಬೇಕು ಹಾಗೆ ಅಂತೇಳಿ ಮೆಸೇಜ್ ಹಾಕಿದರು. ನಾನು ಇವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಡೀಟೇಲ್ ಅವರೇ ನಿಮಗೆ ಹೇಳ್ತಾರೆ. ಓಕೆ, ಎಲ್ಲ ರಿಪೋರ್ಟಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು ಇವತ್ತು. ಅದೇ ಇವಾಗ ಕೆಲಸ ಆಗಲಿಕ್ಕೆ ಉಂಟು ಇವತ್ತು ಬೆಳಿಗ್ಗೆ. ಮತ್ತು ನೋಡಿ, ನಮ್ಮದು ತಿಮಿಂಗಿಲ್ಲ ಅಲ್ಲೇ ಬಿದ್ದಿದೆ. ತಿಮಿಂಗಿಲ್ಲ ಬಂದಿದ್ದಾರೆ ಮನೆಗೆ. ಜಾಗ ಇಲ್ಲಲ್ಲ, ಎಲ್ಲೆಲ್ಲಿ ಬೀಳೋದು, ಎಲ್ಲಿ ಅಂತ ಇಲ್ಲ. ಇಲ್ಲಿ ಆದರೆ ಇಲ್ಲಿ ಎಲ್ಲಿ ಆಗುತ್ತೆ, ಬಿದ್ದರೆ ಆಯಿತು ಒಟ್ಟಾರೆ. ಅಲ್ಲ ಡ್ಯಾಡಿ, ಅಲ್ಲ ಡ್ಯಾಡಿ, ನೋಡಿ ಅವಸ್ಥೆ ನೋಡಿ. ಮಮ್ಮಿ ಡ್ಯಾಡಿ ಇಬ್ಬರು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಬಂದರು. ಅಯ್ಯೋ, ತುಂಬ ಸೆಕೆ ಸ್ಟಾರ್ಟ್ ಆಗಿದೆ ಇವಾಗ. ತುಂಬ ಅಂದರೆ ತುಂಬ ಉಂಟು. ಸದ್ಯಕ್ಕೆ ಮಳೆ ಉಂಟಾ ಅಂತ ನನಗೆ ನಿನ್ನೆ ರಾತ್ರಿ ಎಲ್ಲ ಗುಡುಗು ಬಂದಂಗೆ ಕೇಳ್ತಾ ಇತ್ತು. ನನಗೆ ಒಮ್ಮೆ ಹೆದರಿಕೆ ಆಯಿತು, ಗುಡುಗು ಬರ್ತಾ ಉಂಟಾ ಏನಾ ಅಂತ ಹೇಳಿ. ನಿದ್ದೆನೇ ಬೀಳಲಿಲ್ಲ. ಮತ್ತೆ ನೋಡುವಾಗ ಅದಲ್ವಾ ಅಂತ. ತುಂಬ ಸೆಕೆ ಉಂಟು ಸದ್ಯಕ್ಕೆ, ಮಳೆ ಇರ್ಬೋದು ಬೇಗ. ಓಕೆ, ಎಲ್ಲ ಕೆಲಸ ಮಾಡೋಣ ಬೇಗ ಬೇಗ. ಓಕೆ, ಗಿಡ ತುಂಬ ಇತ್ತು, ನೀವು ನೋಡಿದ್ರಲ್ಲ ಮೊದಲೇ. ಆದರೆ ಇವಾಗ ಎಲ್ಲ ಕನ್ಸ್ಟ್ರಕ್ಷನ್ ಆಗುವಾಗ ಅದಾಗುವಾಗ ಹೊರಗಡೆ ಇಟ್ಟೆಲ್ಲ ಹೋಗಿದೆ. ಆದರೆ ಇದ್ದ ಗಿಡವನ್ನು ನಾವು ಚೆನ್ನಾಗಿಡಬೇಕಲ್ವ, ಹಾಗೆ ಗಾರ್ಡನಿಂಗ್ ಅವರು ಬಂದಿದ್ದಾರೆ ಈಗ. ಬೇಗನೆ ರಿಪೋರ್ಟಿಂಗ್ ಎಲ್ಲ ಮಾಡ್ತಾಯಿದ್ವಿ. ಮಣ್ಣೆಲ್ಲ ತೊಗೊಂಡು ಬಂದಿದ್ದಾರೆ. ಜಟ್ಪಟ್ ಆಗ್ತಾ ಉಂಟು ಕೆಲಸ. ಇವರೊಂದು ಇದನ್ನು ತಂದು ನನಗೆ ಅಲ್ಲಿಂದ ರಾಯ್ 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 ಅಂತ ಕರೆದು, ನಾನು ರೂಮಿನಿಂದ ಹೊರಗೋಗಿ, ಹೊರಗಿಂದ ಮೇಲೆ ಹೋಗಿ, ಮೇಲಿಂದ ಇಲ್ಲಿ ತನಕ ಬಂದೆ. ಹೇಳ್ತಾರೆ ಮೊಬೈಲ್ ತಗೊಂಡು ಬಾ. ನಾನು ಕೇಳಿದೆ ಯಾಕೆ? ನೋಡುವಾಗ ಇದು ಕಟ್ ಮಾಡಿದ್ದು ತೋರಿಸ್ಲಿಕ್ಕೆ. ವಾವ್ ಡ್ಯಾಡ, ವಾವ್, ಎಷ್ಟು ಕಷ್ಟ ಮಾಡಬೇಕು ನೋಡಿ ನಾನು. ಇದು ಒಂದು 50 ರೂಪಾಯಿದು ಕಟ್ ಮಾಡಿದ್ದು ತೋರಿಸ್ಲಿಕ್ಕೆ. ಎಂತ 50 ರೂಪಾಯಿ? 100 ರೂಪಾಯಿ ಕೊಟ್ಟಿದ್ದೆ. ನನ್ನ 500 ರೂಪಾಯಿದು ನೀರಿಗೆ ಹೋಯ್ತು ಹೊಟ್ಟೆಯಿಂದ.
ಅದೇ ನೀರು ಒಯ್ಸಿ ಹೊಟ್ಟೆಯಿಂದ ಪೆಟ್ರೋಲ್ ಅಲ್ಲ ನನಗೆ ನೀರು. ಪದಾರ್ಥ ಮಧ್ಯಾಹ್ನಕ್ಕೆ ಬದನೆ ಮತ್ತೆ ಇದಕ್ಕೆ ಎಂತ ಹೇಳೋದು, ಮರುವೈ. ಕಪ್ಪೆ ಚುಪ್ಪಲ್ಲ, ಹೌದಾ? ಇದು ಕಪ್ಪೆ ಚೊಪ್ಪು ಸಾರು ಮಾಡೋದು, ಮತ್ತೆ ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ, ಬೆಂಡೆಕಾಯಿ, ಮಾಂಸ ತಿನ್ನೋದವರು ಇದ್ದಾರಲ್ಲ, ಡ್ಯಾಡಿ ಇಲ್ಲಿದ್ದಾರೆ ಮಾಂಸ ತಿನ್ನೋದು. ತೊಂಡೆಕಾಯಿ ಅವ್ರಿಗೆ ಆಗುದಿಲ್ಲ ಅಮ್ಮ, ಅವ್ರಿಗೆ ಗಟ್ಟಿ ಆಗುತ್ತಂತೆ. ಅದು ಗಟ್ಟಿಯಾದ್ರೆ ಜಗಿಲಿ. ಅಲ್ಲ ಡ್ಯಾಡಿ, ಗಟ್ಟಿ ಆಗುತ್ತೆ ಅವ್ರಿಗೆ. ಸ್ಟೈಲ್ ಅಲ್ಲಿ ಏನು ಕಮ್ಮಿ ಇಲ್ಲ ಅವರಿಗೆ. ಈಗ ಕೋಪ ಮಂಗಳೂರಿಗೆ ನನ್ನ ಸ್ಟೈಲು ನಾನು. ಯಾವ್ದಕ್ಕೆ ಕೋಪ? ಅವರಿಗೆ ಅಲ್ಲಿ ಬಂದರಿಗೆ ಹೋಗ್ಲಿಕ್ಕೆ ಬಿಡಲ್ಲ ಅಂತ. ಯಾಕೆ ಬಿಡ, ನನಗೆ ಹೋಗ್ಬಹುದು, ನನಗೆ ತರಲಿಕ್ಕೆ ಆಸೆ ಇಲ್ಲ. ಕೂತ್ಕೊಳ್ಳ ನನಗೆ ಹೋಗ್ತಾರಲ್ಲ, ಅದಕ್ಕೆ ನೀವು ಮತ್ತೆ ನಡ್ಕೊಂಡು ಹೋಗ್ಬೇಕಲ್ಲ, ಹೌದು. ಅದಕ್ಕೆ ಬೇಡ ಅಂತ ಹೇಳಿದ್ದು. ಸುಸ್ತಾಗ್ತದಲ್ಲ ಅಂತ. ಅವರಿಗೆ ಹೊರಗಡೆ ಹೋಗ್ಲೇಬೇಕು, ಇಲ್ಲದ್ರೆ ಆಗುದೇ ಇಲ್ಲ. ತುಂಬಾ ಕಷ್ಟ. ಕೋಪ ಬಂದಿದೆ, ಕೋಪ ಬಂದಿದೆ. ಡ್ಯಾಡಿ ಕೋಪ ಪುಸ್ಕು, ಅದು ಯಾರು ಎದುರದ್ದು ಕಡೆ ಇಲ್ಲ ಅವರ ಕೋಪಕ್ಕೆ. ಅದು ಅವ್ರದ್ಗೆ ಸುಮ್ಮನೆ ಅವ್ರದ್ದು, ಅವ್ರ ಕೋಪ ಮಾಡ್ಕೊಳ್ಳೋದು ಇದು ಮಾಡ್ಕೊಳ್ಳೋದು ಎಂತ ಇಲ್ಲ. ನೀವು ಇದೊಂದು ರೂಮ್ ಯಾವಾಗ ಬಿಡ್ತೀರಾ? ಎಂತ ಮಾಡುದು, ಯಾವಾಗ್ಲೂ ನೋಡಿದ್ರೆ ಕ್ಲೀನ್ ಮಾಡುದು, ಸ್ವಲ್ಪ ಸ್ವಲ್ಪ ಮಾಡುದು, ಒಮ್ಮೆಲೆ ಆಗುದಿಲ್ಲ ನನಗೆ. ಬೇರೆ ಕೆಲಸ ಕೂಡ ಇರುತ್ತಲ್ಲ. ಒಂದು ವಾರ ಆಯ್ತಲ್ಲ, ಒಂದು ವಾರ, ಒಂದು ತಿಂಗಳಾಯ್ತು. ಬಾಕ್ಸ್ ತೆಗೆದು ಅದನ್ನು ಇದು ಮಾಡುದು, ಎಲ್ಲೆಲ್ಲೇ ಉಂಟಲ್ವಾ ಸ್ವಲ್ಪ ಸ್ವಲ್ಪ ತರುದು ಸೆಟ್ ಮಾಡುದು. ಸೆಟ್ ಮಾಡುವ ಕೆಲವೊಮ್ಮೆ ಏನಾಗುತ್ತೆ, ಹ್ಯಾಂಗರ್ ಖಾಲಿ ಆಗುತ್ತೆ. ಆಮೇಲೆ ಹ್ಯಾಂಗರ್ ಆರ್ಡರ್ ಮಾಡುದು, ಹ್ಯಾಂಗರ್ ಬರುವಾಗ 2-3 ದಿನ ಆಗುತ್ತೆ, ಅದಲ್ಲೇ ಉಳಿತದೆ. ಹಾಗೆ ಆಗ್ತಾ ಉಂಟು. ಎಷ್ಟು ಹ್ಯಾಂಗರ್ ತೊಂದ್ರೆ ಅಂದಿಲ್ಲ, ಅದನ್ನು ಖಾಲಿ ಆಗ್ತದೆ. ಇವರಿಗೆ ಕೊಟ್ಟರು. ಮತ್ತೆ ಪಾಪ ಪಜ್ಜಿಗೆ ಕೊಡ್ಲಿಲ್ಲ, ನಮ್ಗೆ ಕೂಡ ಕೊಡ್ಲಿಲ್ಲ. ನಮ್ಮದು ಯಾರು ಕೇಳುದೇ ಇಲ್ಲ. ನಿಮ್ಗೆಲ್ಲ ಹಳೆತ್ತು ಇದ್ದದೆಲ್ಲ ನಿಮ್ಗೆ ಕೊಟ್ಟಿದ್ದು. ನನ್ನ ಫ್ಯಾನ್ಸ್ ಕೂಡ ಬರ್ತಾರೆ, ಹೋರಾಟ ಮಾಡ್ತಾರೆ. ನಿನ್ನ ಫ್ಯಾನ್ಸ್ ಹೋರಾಟ ಮಾಡಲ್ಲ, ಯಾಕಂದ್ರೆ ನೀನು ನನ್ನ ಮಗ ಅಲ್ವಾ, ನಿನ್ನನ್ನು ಹೇಗೆ ಕೂಡ ಟ್ರೀಟ್ ಮಾಡ್ಬೋದು. ಆದರೆ ಅವನು ನನ್ನ ಮಗನ ರೀತಿ ನೋಡಿದರೆ ಅದು ಆಗೋದಿಲ್ಲ, ಯಾಕೆಂದರೆ ಅವನು ಹೊರಗಿನವನಲ್ಲ. ನಿನಗೆ ಹೊಡೆದ್ರೆ ಏನು ಹೇಳೋದಿಲ್ಲ, ನಿನ್ನ ನನ್ನ ಮಗ ಅಲ್ವಾ. ಅದೇ ನಾನು ಅವನಿಗೆ ಹೊಡೆದ್ರೆ ಅದನ್ನು ದೊಡ್ಡದು ಮಾಡ್ತಾರೆ, ಹೇಗೆ ಹೊಡೆದ್ರಿ ಪಜ್ಜುಗೆ. ಅವನು ಕೂಡ ನನ್ನ ಮಗನ ಥರ ಅದು ಎನಿಸೋದಿಲ್ಲ. ಹಾಗೆ ಅದು ಮೆಂಟಾಲಿಟಿ, ಅದು ಮೆಂಟಾಲಿಟಿ ಮನುಷ್ಯರದ್ದು. ಗೊತ್ತಾಯ್ತಾ ನಿಮಗೆ? ಅದು ಜನರದ್ದು ಮೆಂಟಾಲಿಟಿ. ಅದಕ್ಕೆ ಹೇಳುದು ಯಾವಾಗಲೂ. ಅದಕ್ಕೆ ನೋಡಿ, ಯಾವತ್ತು ಈಗ ಸಾಕು ತಾಯಿ ಇರ್ತಾರೆ, ಮಲತಾಯಿ, ಯಾವತ್ತು ಅವರು ಎಷ್ಟೇ ಪ್ರೀತಿ ಮಾಡಲಿ ಏನಾದರೂ ಒಂದು ಹೊಡೆದ್ರೆ ಸಾಕು ಮತ್ತೆ ಅದನ್ನು ಹೇಳ್ತಾರೆ. ಅದು ಅವ್ರ ಮಗು ಆದರೆ ಹೊಡಿತಿದ್ರಾ, ಹಾಗೆ ಮಾಡ್ತಿದ್ರಾ, ಅದು ಅವರ ಒಳ್ಳೆದಕ್ಕೆ ಮಾಡ್ತಾರೆ. ತಾಯಿ ಕೂಡ ಹೊಡೆಯೋದಿಲ್ವಾ, ಅದು ಎನಿಸೋದೇ ಇಲ್ಲ. ಅದೇ ಪ್ರಾಬ್ಲಮ್ ಆಗೋದು. ಇದು ನೋಡಿ, ಕಟ್ ಮಾಡಿ ಇಟ್ಟಿದ್ದಾರೆ. ಇದು ಯಾರು ಕಟ್ ಮಾಡಿದ್ದು? ಪಜ್ಜೆ ಅಲ್ಲ, ನಾನು ಕಟ್ ಮಾಡಲಿಲ್ಲ. ಅವನು ಎದ್ದದೆಲ್ಲ ಕಟ್ ಮಾಡಿ ಹಾಕೋದಿಲ್ಲಿ ನೋಡಿ. ಇಲ್ಲಿ ಒಂದು ಕಟ್ ಮಾಡಿದ್ದಾನೆ. ಅವನ ಚಪ್ಪಲ್ ನೋಡಿ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ಅದೊಂದು ಚಪ್ಪಲ ಅವಸ್ಥೆ ನೋಡಿ. ತೊಳೆದಿರಾ ಸ್ಲಿಪ್ಪರ್? ಅದು ಮೊನ್ನೆಯಿಂದ ಇಲ್ಲೇ ಇತ್ತು, ಧೂಳಾಗಿದೆ. ಇಲ್ಲಿ ಧೂಳು ಉಂಟಾ? ಎಂತ ಕಟ್ ಮಾಡಿ ಮಂಡೆ ಕಟ್ ಮಾಡಿ ಈಗ ಪಜ್ಜು ಇವತ್ತು ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ವೀನು, ಸ್ವಲ್ಪ ಪಜ್ಜು. ವೀನುಗೆ ಮತ್ತೆ ಬೇರೆ ಏನೋ ಕೆಲಸ ಉಂಟಂತೆ ಅಲ್ಲಿಂದ, ಹಾಗೆ ಅವನು ಸ್ವಲ್ಪ ಅವನು ತಗೊಂಡೋಗಿ ಅಲ್ಲಿಂದ ಅವನ ಕೆಲಸಕ್ಕೆ ಹೋಗ್ತಾನೆ. ಮತ್ತು ನಮ್ಮ ಡೆಲಿವರಿ ಬಾಯ್ ಇವನು ಎಂತ ಪಾರ್ಸಲ್ ತಗೊಂಡು ಹೋಗ್ತಾನೆ. ಮತ್ತೆ ಎಂತ ಬರುವಾಗ ರಾತ್ರಿ ಬರ್ತಾನಂತೆ. ನನ್ನ ಹತ್ರ ಹೇಳೋದು, ನಾನು ಮಧ್ಯರಾತ್ರಿ ಬರ್ತೀನಿ, ಒಳ್ಳೆ ಅಂತ ಮಾಂಸದ ಊಟ, ಚಿಕನ್ ಅದು ಇದೆಲ್ಲ ತಿಂದು ಆರಾಮ್ಸೆ ಇದು ಮಾಡಿ ಮಧ್ಯರಾತ್ರಿ ಬರ್ತೀನಿ ಅತ್ತಿಗೆ, ಅಷ್ಟು ತನಕ್ಕೆಲ್ಲ ಕ್ಲೀನ್ ಮಾಡಿ ಇಡಿ ಅಂತೇಳಿ ನನಗೆ ಆರ್ಡರ್ ಕೊಟ್ಟಿದ್ದಂತೆ. ಸಾಧಾರಣ ಇಲ್ಲ.
ಹೋಗ ಬೇಗ ಹೋಗಿ ಬೇಗ ಬಾ. ಆಗ ಅವನೊಬ್ಬನು ಹೋಗಿದ್ದಾನೆ, ಬಂದಿಲ್ಲ ವಾಪಸ್. ನೀವೆಂತ ಮಾಡೋದಪ್ಪ? ಇವರಿಗೆ ಕಾಫಿ ಮಾಡಿ ಕೊಡ್ಬೇಕಲ್ಲ, ಮತ್ತೆ ಕ್ಲೀನ್ ಯಾರು ಮಾಡಲ್ಲ ಇಲ್ಲಿ ಬಂದು. ಯಾರು ಇದು ನೋಡಿ, ಇಲ್ಲೊಂದು ಟೀ ಇಟ್ಟಿದ್ದಾರೆ. ಇವರಾಗೇನು ಇದು ಬಿಟ್ಟು ಎಷ್ಟು ಸಲ ಟೀ ಕುಡಿದಾರೆ ದೇವರಿಗೆ ಗೊತ್ತು. ಯಬ್ಬೋ ಯಬ್ಬೋ ಎಷ್ಟು ದೊಡ್ಡ. ಆಮೇಲೆ ನಾನೊಂದು ಸಲ ಮಾಡಿಕೊಟ್ಟೆ, 2 ಸಲ, ಈಗ ಸೇರಿ 3 ಸಲ. ಅಬ್ಬೋ ಎಂತ ದೊಡ್ಡ. 3 ಸಲ ನೀವು ಕುಡಿಯುದು ದಿವಸಕ್ಕೆ. ಈಗ ಸಂಜೆ ಕೂಡ ಒಂದು 11 ಗಂಟೆ ಆಯ್ತು ಅಷ್ಟೇ, 3 ಸಲ. ಇನ್ನು ಬಿಟ್ಟರೆ ಒಂದು 10 ಸಲ ಕುಡಿತಾರೆ. ಸಂಜೆವರೆಗೆ ಹಾಕಬಾರ್ದು. ಎಂತ ಟೀ ಹುಚ್ಚ ದೇವರಿಗೆ ಗೊತ್ತು. ನೀನೆಲ್ಲಿ ಹೋಗುದು? ಓಯ್ ನೀನೆಲ್ಲಿ ಹೋಗುದು? ಅದೇ ಮಾಡು, ನಮ್ಗೆ ಇಲ್ಲಿ ಕೆಲಸ ಕೊಡು. ಏನು ಮಾಡಬೇಡ, ಬೆಳಿಗ್ಗೆ ಒಂದು 11 ಗಂಟೆಗೆ ಎದ್ದೇಳು, ಮತ್ತೆ ಕಾಫಿ ಚಾ ಎಲ್ಲ ಕುಡಿದು ತಿರ್ಗಾಡ್ಲಿಕ್ಕೆ ಹೋಗು. ಅಮ್ಮ ಮೇಲಿದ್ದಾರೆ ಜೀವನದ ಅಂತ ಈಗ ತಗೊಂಡು ತಿರ್ಗಾಡಿ ಬಿಡ್ತಾರೆ. ಕಾರಲ್ಲಿ ಹೋಗುದಾ? ಛೇ ತಿರುಗಾಡಿ ಹೊಡೆದಲ್ಲ, ಕೆಲಸ ಮಾಡಿದ್ರು. ಎಂತ ಕೆಲಸ? औरत का चक्कर बाबू भैया, औरत का चक्कर. ಎಂತದ ಎಂತ ಇಲ್ಲ, ನೀವು ಇನ್ನೊಮ್ಮೆ ಬಂದ್ರೆ ಇಲ್ಲಿಗೇನೆ ಜ್ಯುವೆಲರಿ ಸೆಟ್ಟಿಂಗ್ ಮಾಡ್ತಾ ಇದ್ದೆ. ಇದೊಂದು ಮಾಡಬೇಕಲ್ಲ, ಸುಮಾರು ದಿನದಿಂದ ಒಂದೊಂದರಲ್ಲಿ ಉಂಟು ಅಂತ ಜ್ಯುವೆಲರಿ. ಹುಡುಕುವಾಗ ಕಷ್ಟ ಆಗುತ್ತೆ, ಅದಕ್ಕೆಲ್ಲ ತೆಗೆದೊಮ್ಮೆ ಸೆಟ್ ಮಾಡೋಣ ಅಂತ ಹೇಳಿ, ಆವಾಗ ಈಸಿ ಆಗುತ್ತಲ್ಲ. ಅವಸ್ಥೆ ನೋಡಿ ನಂದು. ಹೀಗೆ ನೋಡಿ ಸೆಟ್ ಮಾಡಿ ಒಂದೊಂದು ಇಟ್ಟರೆ, ವಾಚಸ್ಸಿಗೆ ಬೇರೆ ಉಂಟು, ಇದು ಜ್ಯುವೆಲ್ಲರಿಗೆ ಇಡ್ತಾ ಇದ್ದೀನಿ ನಾನು ಎಲ್ಲ ಸೆಟ್ ಮಾಡಿ. ಮತ್ತು ಕೆಲವು ತುಂಬ ಸಣ್ಣ ಸಣ್ಣದೆಲ್ಲ ಅಂದರೆ ಇದ್ದಿದ್ದು ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಮತ್ತು ಕೆಲವು ಒಳ್ಳೆಯದುಂಟು ನೋಡಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಎಲ್ಲ, ಅದನ್ನೆಲ್ಲ ಹೀಗೆ ಸೆಟ್ ಮಾಡಿ ಎಲ್ಲ ಇಟ್ಟು ಬಿಡ್ತೀನಿ ಅಂತ ಹೇಳಿ. ಆವಾಗ ನನಗೂ ಈಸಿ ಆಗುತ್ತೆ. ಎಷ್ಟು ದಿನದಿಂದ ಅಲ್ಲೆಲ್ಲ ಬಿದ್ದಿದೆ, ಸಾಕಾಗಿ ಹೋಗ್ತಾ ಉಂಟು. ಹುಡುಕ್ಲಿಕ್ಕೆ ಒಂದೊಂದು ವಸ್ತು, ಒಂದು ಕ್ಲಿಪ್ ಬೇಕಿದ್ದರೂ ಎಲ್ಲಿ ಉಂಟು ಅಂತ 100 ವಸ್ತು ತೆಗಿಬೇಕು ನಾವು, ಕಷ್ಟ ಆಗುತ್ತೆ. ಮತ್ತು ಈ ಸೈಡ್ ವಾಚಸ್ ಅದೆಲ್ಲ ಇಡಲಿಕ್ಕೆಲ್ಲ ಉಂಟು, ಇನ್ನು ಕೂಡ ಕೆಲವು ವಾಚಸ್ ಉಂಟು, ಅದನ್ನು ಇಲ್ಲಿ ಇಡಬೇಕು. ಮತ್ತು ಇದೆಲ್ಲ ನನ್ನದು ಕೆಲವು ಸ್ಟೀಲಿದ್ದೆಲ್ಲ ಕೆಲವು ಬ್ರೆಸ್ಲೈಟ್ಸ್ ಉಂಟು, ಅದನ್ನೆಲ್ಲ ಇಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಈಗ ಸೆಟ್ ಮಾಡ್ತಾ ಇದ್ದೀನಿ, ಬೇಗ ಬೇಗ ಸೆಟ್ ಆಗಬೇಕು. ಮೇಕಪ್ ಇದ್ದದ್ದು ಇದು ಕೆಲವು ವಾರ್ಡ್ರೋಬ್ ಇದು ಕೂಡ ತರಿಸಿದ್ದೀನಿ ನಾನು, ಎಂಥ ಆರ್ಗನೈಸ್ ಮಾಡುವಂಥದ್ದು. ಅದೆಲ್ಲ ಬಂದಮೇಲೆ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಯಾವ ರೀತಿ ಸೆಟ್ ಮಾಡಿದ್ದೀನಿ ಅಂತ. ಇವತ್ತು ಸ್ವಲ್ಪ ಮೇಲಿಂದ ಮೇಲೆ ತೋರಿಸ್ತೀನಿ ಅಷ್ಟೇ. ಮಾನಶೀನಾಥಿ ಏನಾಮೇಶಿ ಏನಾಮೀನಡಿಗ ಸಾರಿಗ ಮಾರಿಗ ರೋಯಿಸ್ ಬಾಬುಡಿಗ ಮಿನ್ನ ಡಿಗ ಡಿಗ ರಂಪ ಪೋಷ್ ರಂಪಂ ಪೋಷ್ ರಂಪಂ ಪೋಷ್ ರಂಪಂ ಪೋಷ್ ನಮಿನ ಡಿಗ ಸರಿಗ ಮರಿಕ. ತುಂಬ ವಸ್ತು ಉಂಟು. ಇದು ಈಗ ಸಿಕ್ಕಿದ್ದು ಸ್ವಲ್ಪ ಸ್ವಲ್ಪ ಸೆಟ್ ಮಾಡಿ ಇಡೋಣ ಅಂತ ಹೇಳಿ. ಎಷ್ಟು ವಸ್ತು ಹಾಳಾಯ್ತಂತಿಲ್ಲ ನಮ್ಮದು ತಂದದ್ದು, ಬೇಜಾರಾಗುತ್ತೆ. ಅದು ಇಟ್ಟಿಟ್ಟು ಕೆಲವು ಇಟ್ಟೇ ಹಾಳಾಯಿತು ಎಲ್ಲ. ಈಗ ಕಾಫಿ ಬಾರಲ್ಲೆಲ್ಲ ಇಡೋಣ ಅಂತ. ಯವ್ವ ಈಗ ಬೀಳ್ತಿರ್ತಿತ್ತು, ಚೆಂದ ಕಾಣುತ್ತೆ ಅಲ್ಲೆಲ್ಲ ಅಲ್ಲ. ಒಂದು ಸ್ಟ್ಯಾಂಡ್ ಸಿಕ್ತು, ಮತ್ತು ಒಂದು ಗ್ರಾಮ್ ಫೋನ್ ಉಂಟು, ಅದು ಈಗ ಸೆಟ್ ಮಾಡುವ. ಅಮ್ಮ ಹುಡುಕುದು ಸ್ಟೈಲ್ ನೋಡಿ, ಬೆಡ್ಡಲ್ಲಿ ಬಿದ್ದು. ಇಲ್ಲಿ ನೋಡಿ ಅಂತೆ ಫುಲ್ ಆಯಿತು ನಮ್ಮ ಲಿಫ್ಟ್. ನಮಗೆ ಕೂಡ ಜಾಗ ಇಲ್ಲ. ಸ್ವಲ್ಪ ಸ್ವಲ್ಪ ತೆಗೆದ್ರೆ ಮಾತ್ರ ಅಲ್ಲ ಆಗೋದು. ಇದೆಲ್ಲ ನೋಡು, ಲೈಟ್ ಅದು ಇದೆಲ್ಲ ಇತ್ತು ನಮ್ಮದು, ಅಲ್ಲೇ ಬಾಕಿ. ವಾ
ಕಾರ್ಪೆಟ್ ಹಾಕೋಣ. ಚೆನ್ನಾಗಿದೆ ಅಲ್ಲ? ಇಲ್ಲಿಗೆ ಒಳ್ಳೆ ಉಂಟಿದು. ಕರೆಕ್ಟ್ ಉಂಟಿದು, ಮ್ಯಾಚ್ ಉಂಟಿದು. ಇದೊಂದಿತ್ತು, ಸುಮಾರು ಟೈಮ್ ಆಯಿತು, ಇವತ್ತು ಸಿಕ್ತು. ಇದ್ದಿದ್ದೆ ನೆನಪಿಲ್ಲ, ಇವತ್ತು ಸಿಕ್ತು. ಪರ್ಫೆಕ್ಟ್ ಇದೆ ಅಲ್ಲ ಇಲ್ಲಿಗೆ? ಒಳ್ಳೆ ಕಾಣ್ತದೆ. ಹಾಂ ಅದೇ ಇದೊಂದು ಸಿಕ್ತು. ಆದರೆ ಇಲ್ಲಿಗೆ ಇದು ಮ್ಯಾಚ್ ಇಲ್ಲ, ಅಂದರೆ ಉಂಟಲ್ಲ ಇಲ್ಲಿ ಇಡೋಣ ಸೈಡಿಗೆ. ಒಂದು ಮಧ್ಯಾಹ್ನ ಊಟ ಕೂಡ ಇಲ್ಲೇ ಆಯಿತು, ಇಲ್ಲೇ ತಂದು ಕೊಟ್ರು ನನ್ನ ಹಸ್ಬೆಂಡ್. ಆಮೇಲೆ ಮೇಲೆ ಎಲ್ಲ ಕೆಲಸ ಆಯ್ತಲ್ಲ ಸ್ವಲ್ಪ, ಅದೆಲ್ಲ ಸೆಟ್ಟಿಂಗ್ ಮಾಡಿ ಬಂದ್ವಿ. ಈಗ ಮತ್ತೆ ಬಂದಿದ್ದೀನಿ. ಈಗ ಒಂದು ಟೀ ಇದು ಕಾಫಿ ಆಯ್ತು ಇಲ್ಲಿ, ಅದು ಕುಡಿದು ಮತ್ತೆ ಇದೊಂದು ಬಳೆದೊಂದು ಉಂಟು, ಅದೆಲ್ಲ ಒಂದು ಸೆಟ್ ಮಾಡ್ತೀನಿ ಅಂತ ಹೇಳಿ. ಇದಾದರೆ ಇವತ್ತಿಂದು ಕೆಲಸ ಮುಗೀತದೆ ನನ್ನದು. ಹಾಗೆ ಬಳೆದ್ದು ಒಂದು ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತಿಗೆ ಇಲ್ಲಿಯ ಕೆಲಸ ಮುಗಿಯುತ್ತೆ. ಮತ್ತೆ ನೋಡೋಣ ನಾಳೆ ಯಾವುದಾದ್ರು ಮಾಡಿ. ಸಾಕಾಯ್ತು ಒಬ್ಬಳೇ ಕೂತ್ಕೊಂಡು ಮಾಡಲಿ. ನಾನಿದ್ದೀನಿ ಅಲ್ಲ ಸೈಡಲ್ಲಿ ಕೂತ್ಕೊಳ್ಳಿಕ್ಕೆ. ಅದೇ ಮಲಗಿದ ಅಲ್ಲಿ ಹೋಗಿ ಬಿತ್ಕೊಂಡಿರ್ತಾನೆ ಅಷ್ಟೇ, ಕೋಣ ಬಿದ್ದಂಗೆ, ಮತ್ತೆ ಯಾವುದಕ್ಕಿಲ್ಲ. ಒಂದು 100 ಸಲ ಕರೆದೆ ನನ್ನ ಗಂಡನಿಗೆ, ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಬನ್ನಿ, ಇಲ್ಲಿ ಬಳೆ ಸೆಟ್ ಮಾಡಲಿಕ್ಕೆ ಬನ್ನಿ ಅಂತೇಳಿ. ಇನ್ನೂ ಕೂಡ ಬರಲಿಲ್ಲ. ಮತ್ತೆ ಇದೆಲ್ಲ ನೋಡಿ, ಸುಖದಲ್ಲಿ ಮಾತ್ರ ಅಲ್ಲ ಕಷ್ಟದಲ್ಲಿ ಕೂಡ ಹೆಂಡತಿಗೆ ಸಹಾಯ ಮಾಡಬೇಕು, ಅದಿಲ್ಲ ನೋಡಿ, ಇಲ್ವೇ ಇಲ್ಲ. ಅವರು ಕೆಲಸ ಮಾಡೋದಾದ್ರೆ ನಾನು ಹೋಗ್ತಿರ್ಲಿಲ್ವಾ? ಹೋಗ್ತಿದ್ದೆ. ನಾನು ಕೆಲಸ ಮಾಡುವಾಗ ಬರ್ತಾರ ನೋಡಿ, ನನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ಒಳ್ಳೆ ಅಲ್ಲಿ ಫ್ಯಾನ್ ಹಾಕಿ ಒಳಗಡೆ ರೂಮಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ, ರೀಲ್ಸ್ ನೋಡ್ತಿದ್ದಾರೆ ಇರಬೇಕು. ರಯ್ಯ ನೋಡಿ ಒಬ್ಬೇ ಆಗ್ತಾ ಇದ್ದ ಏನು ಅಪ್ಪ ಇಲ್ಲ ಉಡಲ್ತಾವಳು ನೋಡಿ, ಕೆಲಸ ಇಲ್ಲದಕ್ಕೆ ಬರೋದಂತ ಬೊಬ್ಬೆ ಆಗ್ತಿದ್ದಾರೆ. ಅಲ್ಲಿಂದ ನನಗೆ ಬೊಬ್ಬೆ ಆಗ್ತಾ ಇದ್ದಾರೆ, ನೋಡಿದ್ರಲ್ಲ ನೋಡಿ, ಪಿರ್ಕಿ ಅಂತ ಎಂತೆಲ್ಲ ಹೇಳ್ತಾರೆ ಕೇಳಿ ಕೇಳಿ. ಅವರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡಿ, ಪಾಪ ಅಂತ ಹೇಳ್ತಿರಲ್ಲ. ನೋಡಿ ಬಂದ್ರ ನೋಡಿ, ಇನ್ನೂ ಕೂಡ ಮಂಗನ್ ಮರಿ ಅಂತ ಆಗ ಹೇಳಿದ್ರು ಸೆಟ್ ಮಾಡಿ ಕೊಡ್ಬೇಕಾ ಅಂತೇಳಿ. ನಾನು ಹೇಳಿದೆ ಕಾಫಿ ಮಾಡಿ ತಗೊಂಡು ಬನ್ನಿ, ನನಗೆ ಜೋರು ಒಂಥರ ಆಗ್ತಾ ಉಂಟಂತೇಳಿ ಕಾಫಿ ಮಾಡಲಿಕ್ಕೆ ಹೋದ್ರು. ಬಂದಮೇಲೆ ಕಾಫಿ ಕೊಟ್ಟರು, ಎಲ್ಲ ಕೊಟ್ಟರು. ಹೇಳಿದೆ ಬರ್ತೀರಾ ಸ್ವಲ್ಪ. ಆಗ ಬಂದಿದ್ದೆ ನಾನು, ನೀನು ಓಡಿಸಿದ್ಯಲ್ಲ ನನಗೆ ಅಂತ ಹೇಳಿ ಬರಲೇ. ನಾನು ಓಡಿಸಿದ್ದ, ನಾನು ಕಾಫಿ ಮಾಡಿ ಕೊಡ್ಲಿಕ್ಕೆ ಹೇಳಿ ಬಂದ್ರು, ಅಪ್ಪ ಬಂದ್ರು. ಅಲ್ಲಿಂದ ನನಗೆ ನಾನು ಕರೀತಿದ್ದೇನೆ ಹೆಲ್ಪ್ ಮಾಡಿ ಬನ್ನಿ. ಆಗ ನಾನು ಬಂದಿದ್ದೆ, ಫಸ್ಟಿಗೆ ನಾನು ಹೆಲ್ಪ್ ಮಾಡ್ಬೇಕಾ? ಬೇಡ 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 ಹೇಳಿಲ್ಲ, ಕಾಫಿ ಮಾಡಿ ಕೊಡಿ ಅಂತ ಹೇಳಿದ್ ನಾನು. ಸುಳ್ಳು ಹೇಳೋದು ಅವರು. ಇದೇ ಮನೆ ಮಾಡಿ ನಾವು ಹೋಗ್ತೀವಿ. ಹೋಗಿ ಹೋಗಿ ಎಂಜಾಯ್ ಮಾಡಿ ಹೋಗಿ. ನಿಮ್ದು ಕೆಲಸ ಇರುವಾಗ ಬರ್ತೀರಲ್ಲ ನೀವು, ಆಗ ನಿಮ್ಗೆ ಮಾಡಿ. ಒಂದು ಬಳೆ ಇಲ್ಲಿ ಇಷ್ಟು ಉಂಟು, ಜೋಡಿಸಿ ಹೆಲ್ಪ್ ಮಾಡ್ಬೇಕು ಹೇಳುವಾಗ ಸ್ಟೈಲ್ ಮಾಡ್ತಾರೆ. ಕಾಫಿ ಮಾಡಿ ಅಂತ ಹೇಳಿದ್ದೆ ನಾನು ಅಷ್ಟೇ. ಆಮೇಲೆ ಈಗ ಹೆಲ್ಪ್ ಮಾಡಿ ಬನ್ನಿ ಅಂತ ಹೇಳಿದಕ್ಕೆ ಹೇಳ್ತಾರೆ, ನೀನ್ ಆಗ ನಾನು ಬಂದಕ್ಕೆ ಓಡಿಸಿದ್ದೆ ಅಂತ. ಈಗ ಆಯ್ತಾ? ಅದ್ರ ಮೇಲೆ 100 ಸಲ ಕರೆದೆ. ಸೆಟ್ ಮಾಡ್ಬೇಕಾ? ಮತ್ತೆ ಕರೆಕೆ ಮಾತ್ರ, ಮತ್ತೆ ಏನು ಹೇಳುದಿಲ್ಲ.
ಬರ್ಬೋದು. ಇವರಿಗೆ. ಇಲ್ಲಿ ಕರೀತಾಳೆ ರಯಾ ಅಂತ, ನಾನು ಅಲ್ಲಿ ಓ ಅಂತ ಹೇಳ್ತೇನೆ, ಮತ್ತೆ ಇಲ್ಲ ಮತ್ತೇನಿಲ್ಲ. ಒಮ್ಮೆ ಹೇಳಿದ್ದಲ್ವಾ? ಎರಡು ಹಾಗೇನೆ ಆಯ್ತು. ಅಯ್ಯ ಫಸ್ಟಿಗೆ ಹೇಳಿದ್ದಲ್ಲ ನಿಮಗೆ ಬನ್ನಿ ಅಂತ. ಈಗ ಕೆಲಸ ಮಾಡಿ, ಈಗ ಟೈಮ್ ವೇಸ್ಟ್ ಮಾಡ್ಬೇಕು. ಸುಮ್ಮನೆ ಸಿಟ್ಟು ತರಿಸ್ಬೇಡಿ. ಈಗ ರೆಡಿ ನಾನು ಸೆಟ್ ಮಾಡಿದ್ದಂತ ನೀವು ಸೆಟ್ ಮಾಡೋದಲ್ಲ. ಇಲ್ಲಿ ಇದ್ದದನ್ನು ಸೆಟ್ ಮಾಡಿ. ಈಚೆ ಕೊಡಿ ನಾನು ಸೆಟ್ ಮಾಡಿ ರಪ್ಪ ಕೊಡ್ತೀನಿ ಕೊಡು. ಇದು ರಪ್ಪ ರಪ್ಪ ಕೊಡೋದು. ಇನ್ನಾಗಿಲ್ಲ ನಾನು ಟೈಮ್ ವೇಸ್ಟ್. ತಗೊಂಡು ಅದೆಲ್ಲ ಎಂತ ಆಯ್ತು ಮಾಡ್ತೀನಿ ತಲೆ ಅದನ್ನೇ ಸೆಟ್ ಮಾಡಿ. ಅದೆಲ್ಲ ಬೇಕಾ ನಿಮ್ಗೆ? ಪಾಪ ಆಗಿದೆ ಮತ್ತೆ ಇವರು ಪಾಪ. ನಾನು ಪಾಪನೇ. ಅವರು ಎಷ್ಟು ಒಬ್ಬೆ ಹಾಕಿದ್ದು ಕೇಳಿದ್ರಲ್ಲ, ಎಲ್ಲ ನಾನು ರೆಕಾರ್ಡ್ ಮಾಡಿದ್ದೀನಿ. ಒಬ್ಬೆ ಮಾಡ್ತೀನಿ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹೇಳಿ. ಸಾರಿ, ಈ ವಿಡಿಯೋನು ನಾಳೆಗೆ ಕಂಟಿನ್ಯೂ ಆಗುತ್ತೆ, ಯಾಕೆಂದರೆ ಆಲ್ರೆಡಿ ತುಂಬ ದೊಡ್ಡದಾಗಿದೆ ವಿಡಿಯೋ. ಹಾಗೂ ಇನ್ನೂ ಕೂಡ ಹಾಕಲಿಕ್ಕೆ ಹೋದರೆ ಇನ್ನೂ ಕೂಡ ಲಾಂಗ್ ಉಂಟು. ಹಾಗೆ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೂ ನೆಕ್ಸ್ಟ್ ನನ್ನ ವಾರ್ಡ್ರೋಬ್ ಫಿನಿಶ್ ಆಯಿತಾ, ಕೆಲಸ ಮುಂದೆ ಏನಾಯಿತು ಎಲ್ಲವನ್ನು ನಿಮಗೆ ತೋರಿಸ್ತೀನಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.